ಚಾರು, ಏನಮ್ಮ ಇದಲ್ಲ? ಏನಾಯ್ತು ನಿನ್ಗೆ? ನನ್ನ ಕಥೆಯಲ್ಲಿ ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ನಿನಗೆ ಸಪೋರ್ಟ್ ಮಾಡಿದೆ ಅಂತ ನನ್ನ ಮನೆಯಿಂದ ಒದ್ದು ಹೊರಗೆ ಹಾಕಿದ್ದಾರೆ. ಮನೆ ಒಳಗಡೆ ಕಾಲಿಟ್ರೆ ಕಾಲು ಮುರಿದು ಕೈ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು? ಇನ್ಯಾರಮ್ಮ? ನಿಮ್ಮ ಮಾವ. ಓಹೋ, ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಚಾರು. ದಿಕ್ಕು ದೆಸೆ ಇಲ್ಲದ ಪರದೇಸಿ ಥರ ಆಗ್ಬಿಟ್ಟಿದ್ದಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಬಂದು ಮೀನಾಕ್ಷಿ ಇಲ್ಲಿ ಯಾಕೆ ನಿಂತಿದ್ಯಾ, ಮೀನಾಕ್ಷಿ ಇಲ್ಲಿ ಯಾಕೆ ಕೂತಿದ್ಯಾ ಮತ್ತೆ 1000 ಪ್ರಶ್ನೆಗಳನ್ನ ಕೇಳಿ ಅವಮಾನ ಮಾಡ್ತಿದ್ದಾರೆ. ಈ ಅವಮಾನದಿಂದ ಪಾರಾಗಬೇಕು ಅಂದ್ರೆ ಏನ್ ಮಾಡಬೇಕು? ಏನಮ್ಮ ಹೀಗೆ ಕೇಳ್ತೀಯ? ಮೊದಲು ನನ್ನ ಮನೆ ಒಳಗಡೆ ಹೋಗ್ಬೇಕು. ಇನ್ನು 5 ನಿಮಿಷದಲ್ಲಿ ನೀವು ನಿಮ್ಮ ಮನೇಲಿ ಇರ್ತೀರಾ. ಅಯ್ಯೋ ಶಿವನೇ, ನಿಮ್ಮ ಮಾವ ಮಚ್ಚಿಡ್ಕೊಂಡು ತಿರುಗ್ತಿದ್ದಾರೆ. ಮಚ್ಚು, ನಾನು ನಿಮ್ಮನ್ನ ಮನೆ ಒಳಗೆ ಕರ್ಕೊಂಡು ಹೋದ್ರೆ ನೀವು ನನಗೋಸ್ಕರ ಏನು ಮಾಡ್ತೀರಾ? ನೀನು ಏನು ಹೇಳಿದ್ರು ಮಾಡ್ತೀನಿ. ಸರಿ, ಒಂದು 5 ನಿಮಿಷ ಇರಿ. ಮೊದಲನೇ ಸರಿ ಮನೆಗೆ ಬಂದಿದ್ದಾಳೆ. ಆರ್ತಿ ಎತ್ತಿ ಒಳಗೆ ಕರ್ಕೊಳ್ಳಕ್ಕೆ ಮುತ್ತೈದೆಯರು ಯಾರು ಇಲ್ವಾ ಈ ಮನೇಲಿ? ಈ ಮನೆ ಮುತ್ತೈದೆಯರೆಲ್ಲ ಸತ್ ಹೋದ್ರ? ಏನಮ್ಮ ಚಾರು, ಯಾಕೆ ಈಗ ಆಗ್ತಾ ಇದ್ಯಾ? ತಲೆಗಿಲ್ಲ ಕಿಟ್ಟಿಲ್ಲ ತಾನೆ? ನಾನ್ ಕೇಳ್ತಿರೋದೇನು, ನೀವ್ ಹೇಳ್ತಿರೋದೇನು? ಮುತ್ತೈದೆಯರಿಲ್ವಾ ಈ ಮನೇಲಿ? ಸಿಸ್ಟಮ್ಮೇ ಸರಿ ಇಲ್ಲ ಚೊಂಬೇಶ್ವರ. ಆತೆ ರಾಜು, ಆತೆ ರಾಜು ಎಲ್ಲ ವಿಷಯನೂ ಹೇಳಿರ್ಬೇಕಲ್ವಾ? ಎಲ್ಲ ವಿಷಯ ಹೇಳ್ದ. ಮೀನಾಕ್ಷಿ, ಏನು ಹುಚ್ಚ ತಂದಿದ್ದು? ಅಡ್ಡ ಬಂದೆ ಪರಿಣಾಮ ನೆಟ್ಟಿಗಿರಲ್ಲ. ಅಮ್ಮ ಏನಿದೆಲ್ಲ?
ಸೊಸೆ ಒಳಗೆ ಬರುವಾಗ ಅಡ್ಡ ಬಾಯಿ ಹಾಕ್ಬಾರ್ದು. ಮೀನಾಕ್ಷಿ, ಅತ್ತೆ ಹೆದರ್ಕೋಬೇಡಿ. ಅತ್ತೆ ಅದು ಉಲ್ಟಾನಮ್ಮ. ಮಾತು ಕೊಟ್ಟಿದ್ದೀರಾ? ಚಾರು, ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಸೇರೋದು ಒಳಗೆ ಬಾ. ಚಾರು, ಚಪ್ಲಿ. ಮಾತು ಸರಿ. ನೀನೊಬ್ಳು ಮಿಸ್ಸು ಮೇಘ. ಯಾಕಂದ್ರೆ ನೀನ್ ನನಗೇನು ಪ್ರಾಬ್ಲಮ್ ಮಾಡಿಲ್ಲ, ಅದಕ್ಕೆ ನಿನ್ನನ್ನು ಬಿಟ್ಟಿದ್ದೀನಿ. ಜಯಂತ, ಏನೋ ಹೆಚ್ಚು ಕಡಿಮೆ ಆಗಿದೆ, ಸ್ವಲ್ಪ ಹೊತ್ತು ಸುಮ್ಮನಿರು. ಬಲ್ಗಾಲಿಟ್ಟು ಒಳಗೆ ಬರಮ್ಮ. ಚಾರು, ಅದು ಎಡ್ಗಾಲಮ್ಮ. ಎಡ್ಗಾಲ್ ಯಾಕೆ ಇಡಬಾರ್ದು? ಎಡ್ಗಾಲ್ ಇಟ್ಕೊಂಡು ಒಳಗಡೆ ಬಂದರೆ ಅದು ಅಶುಭ, ಒಳ್ಳೇದಾಗಲ್ಲ. ಈಗೇನು ಒಳ್ಳೇದಾಗಿದೆ ನನಗೆ? ಹೋಗಿ ಮಚ್ಚ ತಗೊಂಬನ್ನಿ. ಮಚ್ಚ? ಅದ್ಯಾಕಮ್ಮ? ಎಡ್ಗಾಲು ಕೆಟ್ಟದಲ್ವಾ? ಕೆಟ್ಟದನ್ನ ಯಾಕೆ ಇಟ್ಕೋಬೇಕು? ಕತ್ತರಿಸ್ಕೊಂಬಿಡೋಣ. ಮೊದಲು ನನ್ನ ಕಾಲನ್ನ ಕತ್ತರಿಸ್ಕೋತೀನಿ, ಆಮೇಲೆ ನಿಮ್ಮ ಕಾಲನ್ನ ಕತ್ತರಿಸ್ಕೊಳ್ಳಿ. ಬೇಡ ಬೇಡ. ಶುಭ ಅಶುಭ ಅನ್ನೋದು ಕಾಲಲ್ಲಿ ಕೈಯಲ್ಲಿ ಇರಲ್ಲ, ತಲೆಯಲ್ಲಿ ಇರುತ್ತೆ. ಬರ್ಲ ಒಳಗೆ? ನೀನು ಯಾವ ಕಾಲಾದರೂ ಇಟ್ಕೊಂಡು ಒಳಗಡೆ ಬಾಮ್ಮ, ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಮನೆ ಒಳಗಡೆ ನಾನು ಕಾಲಿಟ್ನಲ್ಲ, ಅಷ್ಟು ಸಾಕು ನನಗೆ. ನಡೀರಿಯತ್ತೆ. ಯಾರೇನು ಮಾಡ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ಬನ್ನಿ.
ಮಾಡ್ತಿದ್ದೀರಾ? ಭಯನಾ? ಮಾವ, ಮೊದಲು ಹೋಗಿ ಶೇವ್ ಮಾಡಿಸ್ಕೊಳ್ಳಿ. ಯಾವಾಗ ನೋಡಿದ್ರು ಒಳ್ಳೆ ದೇವದಾಸ್ ಥರ ಗಡ್ಡ ಬಿಟ್ಕೊಂಡಿರ್ತೀರ. ಮೈಯೆಲ್ಲ ದಗದಗ ಅಂತ ಉರಿತಿದ್ಯಾ? ತಣ್ಣಗೆ ಮಾಡ್ತೀನಿ. ಮನೇಲಿ ಡೀಸೆಂಟ್ ಆಗಿರೋದಂದ್ರೆ ನೀನೊಬ್ಳೆ. ಇವಳ ಜೊತೆ ಸೇರಿ ಹಾಳಾಗ್ಬೇಡ. ಏಯ್, ಏನು ನೀನ್ ತಂಟೆಗೆ ಬಂದ್ರೆ ಸರಿ ಇರಲ್ಲ. ಏನ್ ಮಾಡ್ತೀಯಾ? ಮರಿ ಡ್ರೈವರು ಲಗೇಜ್ ತಂದು ಕೊಡ್ತಾನೆ, ಅದನ್ನ ನನ್ನ ಗಂಡನ ರೂಮ್ಗೆ ತಂದ್ಕೊಡಿ. ರಾಮೇಶ್ವರಕ್ಕೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಿಲ್ಲ ಅಂತಾರಲ್ಲ, ಹಾಗೆ ದೇವಸ್ಥಾನಕ್ಕೆ ಬಂದರೂ ಮನಸ್ಸಿಗೆ ಸಮಾಧಾನ ಅಂತೂ ಸಿಗಲಿಲ್ಲ. ಏನು ಹಣೆ ಬರೋಣ ಏನೋ ನಮ್ದು. ಒಂದು ಮುಗೀತು ಅಂದರೆ ಒಂದು ಶುರು ಆಗ್ಬಿಡುತ್ತೆ. ಹಲೋ, ಬರ್ತಾ ಇದ್ದೀನಿ. 5 ನಿಮಿಷದಲ್ಲಿ ಬಂದಿದೆ. ಏನ್ರಿ, ಯಾರು ಫೋನ್? ಚಾರು ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ.
ಹಾಕಿರೋ ತಾಳಿ. ಇದು ನನ್ನ ಕುತ್ತಿಗೆಗೆ ಬೀಳೋ ತನಕ ಇದಿಲ್ಲೇ ಇರುತ್ತೆ. ಏಯ್ ತೆಗಿ ಮೊದಲಲ್ಲಿಂದ. ತೆಗಿಯಲ್ಲ. ಏನ್ ಮಾಡ್ತೀರಾ? ಏನಪ್ಪ ಇವಳು ಹುಚ್ಚಾಟ? ಹುಚ್ಚಾಟ ಅಂತ ಗೊತ್ತಾಗಿದೆಯಲ್ಲ, ಸುಮ್ಮನೆ ಬಿಡು. ಅತ್ತೆ, ನಾನು ನನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಆಯ್ತಾ? ನಿನ್ ರೂಮಾ? ಯಾವ ನಿನ್ ರೂಮು? ನನ್ನ ಗಂಡನ ರೂಮೇ ನನ್ನ ರೂಮು. ಏಯ್ ಸಾಕ್ ನಿನ್ ನಾಟಕ. ಮನೆಯಿಂದ ಹೊರಗೋಗು. ನಾನು ಮನೆಯಿಂದ ಹೊರಗೆ ಹೋದ್ರೆ ನೀವೆಲ್ಲ ಜೈಲ್ಗೆ ಹೋಗ್ತೀರಾ. ಹಸೆ ಮಣೆ ಮೇಲಿಂದ ಎದ್ದು ಬಂದೆ ನೀನು. ನಿನಗೂ ಮಯೂರಿಗೂ ಅನೈತಿಕ ಸಂಬಂಧ ಇತ್ತು. ಅದಕ್ಕೆ ನೀನು ಮದ್ವೆ ಆಗದೆ ಎದ್ದು ಬಂದೆ. ನನಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ಜನದ ಮುಂದೆ ನಮ್ಮ ಮಾನ ಮರ್ಯಾದೆ ಹರಾಜಾಯ್ತು. ನನ್ನ ಬದುಕಿಗೆ ಯಾರು ದಿಕ್ಕು ಅಂತ ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಹೋಲ್ಸೇಲ್ ಆಗಿ ಎಲ್ಲರೂ ಜೈಲ್ಗೆ ಹೋಗ್ತೀರಾ. ಎಕ್ಸ್ಕ್ಯೂಸ್ ಮೀ, ನಮ್ಮ ಹತ್ರನೂ ಎವಿಡೆನ್ಸ್ ಇದೆ. ನೀನು ಏನೇನು ಸಂಚು ಮಾಡಿ ಈ ಮದುವೆನ ಏರ್ಪಾಟ್ ಮಾಡಿದೆ ಅಂತ. ಲೋ ಗುಗ್ಗು, ಯಾರೋ ಸಂಚು ಮಾಡಿದ್ದನ್ನ ನೀನು ಮೂರ್ಖತನದಿಂದ ನಂಬಿ ಒಂದು ಹುಡುಗಿ ಲೈಫ್ನ ಹಾಳು ಮಾಡಿದ್ಯಲ್ಲ, ನಿನಗಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಪೊಲೀಸವ್ರು 4 ತದಕ್ತಾರೆ. ಇನ್ನೊಂದು ವಿಷಯ ಗೊತ್ತಾ ಡಿಯರ್, ಹುಡುಗಿ ಕಂಪ್ಲೇಂಟ್ ಅಲ್ಲಿ ಇರೋ ಪವರು ಹುಡುಗನ ಕಂಪ್ಲೇಂಟ್ ಅಲ್ಲಿ ಇರಲ್ಲ. ಹಾಗೇನಾದ್ರೂ ಟ್ರೈ ಮಾಡೋಣ ಅಂತಿದ್ರೆ ಒಂದಷ್ಟು ತಿಂಗಳು ಜೈಲಲ್ಲಿ ರಾಗಿ ಬೀಸಿ ಬೇಲ್ ಮೇಲೆ ಹೊರಗಡೆ ಬಂದು ಆಮೇಲೆ ನೀವೆಲ್ಲ ನನ್ನ ಮೇಲೆ ಕೇಸ್ ಹಾಕಬೇಕು. ಅದಕ್ಕೆಲ್ಲದಕ್ಕೂ ರೆಡಿ ಇದ್ರೆ ಟ್ರೈ ಮಾಡಿ. ಅತ್ತೆ, ನೀವು ಹೋಗಿ ರಿಸ್ಕ್ ತಗೊಳ್ಳಿ. ಏನು ಅವ್ರ ಮುಖ ನೋಡ್ತಾ ನಿಂತಿದ್ದೀರಾ? ಹೋಗಿ. ಹಾ, ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಆಮೇಶ ಪಟ್ಟೋಣ ಕಣೋ. ಅಕ್ಕ ಬಾವು ಬರ್ತಾ ಇದ್ದಾರೆ. ಏನ್ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಇಷ್ಟ ಬಂದಂಗೆಲ್ಲ ಕುಣಿದ್ರೆ ಹೀಗೆ ಆಗೋದು. ಕಮ್ಮಂಗಿ ನನ್ನ ಮಗನೇ, ಈಗೇನೋ ಮಾಡೋದು. ಹೋಗೋ. ಮರಿ, ಇವಳು ಬಂದಿರೋದು ನೋಡಿದ್ರೆ ಕಿರಿಕ್ ಮಾಡಬೇಕು ಅಂತಲೇ ಬಂದಿದ್ದಾಳೆ. ಮಾತಿಗೂ ನಿನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಿದ್ದಾಳೆ. ಹೌದು ಮಯೂರಿ, ಮಾವ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀನು ಬಾ ಒಳಗೆ ಬಾ. ಹೋಗಮ್ಮ.